ಹಾಯ್ ಹೆಲೋ ವೆಲ್ಕಮ್ ಟು ಹಮ್ದನ್ ಹಯಾಸ್ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಮದುವೆ ಹೋಗಿದ್ದೆ. ಇದು ನಂದು ನಿಯರ್ ಬೈ ಹಾಲಲ್ಲಿ ಆದದ್ದು, ನನ್ನದು ಮನೆ ಹತ್ರನೇ ಮದುವೆ ಹಾಲು, ಹಾಗಾಗಿ ಹೋಗಿದ್ದೆ. ಮತ್ತು ಮದುವೆ ಸಹ ನಮ್ಮದು ಹತ್ತಿರದ ಪರಿಚಯದವರದ್ದೇ ಮದುವೆಯಾಗಿತ್ತು, ಹಾಗಾಗಿ ಅವರು ನನ್ನನ್ನು ಸಹ ಇನ್ವೈಟ್ ಮಾಡಿದರು, ನೀನು ಬರಬೇಕಂತ ಹೇಳಿ. ಹಾಗಾಗಿ ನಾನು ಹೋಗಿದ್ದೆ. ಇಲ್ಲಾಂದರೆ ಆಲ್ಮೋಸ್ಟ್ ನಾನು ಹೋಗೋದಿಲ್ಲ ಎಲ್ಲಿಗೂ ಮದುವೆಗೆ. ಅಷ್ಟು ಹತ್ತಿರದ್ದು ಅಮ್ಮಂದು ಅಕ್ಕ ತಂಗಿ ಮಕ್ಕಳು ಅವರದ್ದು ಮದುವೆ ಇದ್ದರೆ ಮಾತ್ರ ನಾನು ಹೋಗೋದು. ಬೇರೆ ಯಾರದ್ದು ನಾನು ಮದುವೆಗೆಲ್ಲ ಹೋಗೋದಿಲ್ಲ. ಇದು ಹುಡುಗಿದ್ದು ಪ್ಲೇಸ್, ಸ್ಟೇಜ್ ಅಂತ ಹೇಳ್ತಾರಲ್ಲ, ಹುಡುಗಿ ಕೂತ್ಕೊಳ್ಳೋ ಜಾಗ. ಇದು ಹುಡುಗಂದು. ಎರಡೂ ಸಹ ಸ್ಟೇಜ್ ತುಂಬ ಚೆಂದ ಮಾಡಿದ್ದಾರೆ. ನೀವು ಎಣಿಸ್ಬೋದು ಏನು ಇದು ಮದುವೆ ಅಂತೆ ಫುಲ್ ಖಾಲಿ ಖಾಲಿ ಇದೆ ಚೇರಲ್ಲ ಅಂತೇಳಿ. ಅಂದರೆ ನಾವು 11:30ಗೆ ಹೋಗಿದ್ದೇವೆ. ಯಾರೂ ಬಂದಿರಲಿಲ್ಲ, ಸ್ವಲ್ಪ ಸ್ವಲ್ಪ ಜನ ಅಷ್ಟೇ ಇದ್ದದ್ದು. ಆಗಲೇ ಸ್ವಲ್ಪ ಬರಲಿಕ್ಕೆ ಸ್ಟಾರ್ಟ್ ಆದರು, ಹಾಗಾಗಿ ಯಾರಿಲ್ಲ ಅಂತ ಹೇಳ್ಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಒಳಗೆ ಯಾರಿಲ್ಲಲ್ಲ, ಮದುಮಗಳನ್ನು ಮೇಲೆ ರೆಡಿ ಮಾಡ್ತಾಯಿದ್ರು ಸ್ವಲ್ಪ ಜನ. ನಾನು ಮೇಲೆ ಹೋಗಲಿಲ್ಲ, ಹೊರಗಡೆ ಮತ್ತೆ ಹೋಗುವ ಅಂತ ಹೊರಗಡೆ ಬಂದು ನಿಂತ್ಕೊಂಡೆ. ಒಳಗೆ ಯಾರಿಲ್ಲಲ್ಲ, ಬೋರ್ ಆಗ್ತಾಯಿತ್ತು, ಹಾಗೆ ಹೊರಗಡೆದು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿದೆ. ವೀವೆಲ್ಲ ತುಂಬ ಚೆಂದ ಕಾಣ್ತಾ ಇತ್ತಲ್ಲ, ಅದಕ್ಕೆ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಇಲ್ಲಿ ಲ್ಯಾಂಡ್ ಮಾರ್ಕ್ ಅವರದೊಂದು ಫ್ಲ್ಯಾಟ್ ಸಹ ಇತ್ತು, ಅದು ನೋಡಿ ಎಷ್ಟು ಚೆಂದ ಉಂಟು ಫ್ಲ್ಯಾಟ್ ಎಲ್ಲ. ಡಿಫ್ರೆಂಟ್ ಡಿಸೈನಲ್ಲಿ ಕಟ್ಟಿದ್ದಾರೆ. ಸೊ ಅದನ್ನು ಸಹ ಸ್ವಲ್ಪ ವಿಡಿಯೋ ಮಾಡಿದೆ. ವಿಡಿಯೋ ನೋಡಿದ ಸ್ವಲ್ಪ ಜನರಿಗೆ ಗೊತ್ತಾಗ್ಬೋದು ಇದು ಯಾವ ಹಾಲ್ ಅಂತ ಮ್ಯಾರೇಜಿದ್ದು. ಆಗಲೇ ಸ್ವಲ್ಪ ಜನ ಎಲ್ಲ ಬಂದಿದ್ದರು. ನನ್ನದು ಮನೆಯವರೆಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಮೌಲಾನ ಸ್ಟೇಜಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬರಬೇಕಲ್ಲ ನಿಕಾ ಮಾಡಲಿಕ್ಕೆ ಅಂತೇಳಿ, ಗಂಡಸರದೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಆಗಲೇ ಒಬ್ಬೊಬ್ಬರು ಬರ್ತಾ ಇರೋದಷ್ಟೇ, ಅಂದರೆ ಟೈಮ್ ಆಗಿರಲಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿತ್ತು ನಿಕಾಕ್ಕೆ. ನಾನು ಹಾಗೆ ತುಂಬ ಹಾಲ್ ಫ್ರೀ ಇತ್ತು, ಯಾರು ಜನ ಇಲ್ಲಲ್ಲ, ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಕಂಫರ್ಟ್ ಆಯಿತು, ಹಾಗಾಗಿ ವೀಡಿಯೋ ಮಾಡ್ತಾ ಇದ್ದೆ. ನನ್ನ ಅಕ್ಕನ ಮಕ್ಕಳಲ್ಲಿ ಇಲ್ಲೇ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಎಲ್ಲರೂ ಒಬ್ರನ್ನೊಬ್ಬರು. ಮದುವೆ ಹಾಲಲ್ಲಿ ಎಲ್ಲ ಪರಿಚಯದವರೆಲ್ಲ ಸಿಗೋದು ಜಾಸ್ತಿ ಅಲ್ಲ, ಹಾಗಾಗಿ ಸ್ವಲ್ಪ ನೆಂಟರು ಪರಿಚಯದವರೆಲ್ಲ ಸಿಕ್ಕಿದ್ರು, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮತ್ತು ಮದುಮಗಳು ಬರಲಿಲ್ಲ, ಮದುಮಗಳ ಸ್ಟೇಜ್ ಫ್ರೀ ಇತ್ತಂತೇಳಿ ನಾವು ಫೋಟೋದು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ವಿ. ಹಮ್ದಾನ, ಹಯ, ನಾನು, ಅಲ್ಫಾ ಎಲ್ಲ ಫೋಟೋಸ್ ಎಲ್ಲ ತೆಗ್ತೀವಿ. ಸಣ್ಣ ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಸ್ವಲ್ಪ ಹೊತ್ತು ನಂತರ ನಮಗೆ ಜ್ಯೂಸ್ ಸಹ ಸಿಕ್ತು, ಜ್ಯೂಸೆಲ್ಲ ಕುಡಿದ್ವಿ. ಜ್ಯೂಸ್ ಕುಡಿದ ನಂತರ ನಿಕಾ ಸ್ಟಾರ್ಟ್ ಆಯಿತು. ನಾನು ಹಮ್ದಾನಿಗೆ ಮೊಬೈಲ್ ಕೊಟ್ಟು ಕಳಿಸಿದೆ, ಅಂದರೆ ಜೆಂಟ್ಸಿದು ಜಾಗಕ್ಕೆ ಹುಡುಗಿಯರು ಹೋಗ್ಲಿಕ್ಕಿಲ್ಲಲ್ಲ, ಹಾಗಾಗಿ ಹಮ್ದಾನ್ ಹತ್ರ ಹೇಳಿದೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡು ಬಾ ಅಲ್ಲಿದ್ದು ಅಂತೇಳಿ. ಹಮ್ದಾನ್ ಮಾಡ್ಕೊಂಡು ಬಂದಿದ್ದಾನೆ. ನಾನು ಮಾತ್ರ ಮುಖ ಎಲ್ಲ ಬ್ಲರ್ ಮಾಡಿದ್ದೇನೆ. ಮುಖ ತೋರಿಸಬಾರ್ದು ಬೇರೆಯವ್ರದ್ದು, ಅವ್ರ ಪರ್ಮಿಷನ್ ಇಲ್ಲದೆ ವೀಡಿಯೋ ಮಾಡಿದ್ದಲ್ಲ, ಹಾಗಾಗಿ ಎಲ್ಲ ಬ್ಲರ್ ಮಾಡಿದೆ. ಮತ್ತು ಎಲ್ಲ ಊಟ ಎಲ್ಲ ಸ್ಟಾರ್ಟ್ ಆಯಿತು. ಹುಡುಗಿಯರಿಗೆಲ್ಲ ಬೇರೆ ಕಡೆ, ಹುಡುಗಿಯರಿಗೆ ಹೆಂಗಸರಿಗೆಲ್ಲ ಬೇರೆ ಕಡೆ ಊಟ, ಗಂಡಸರಿಗೆ ಎಲ್ಲ ಬೇರೆ ಕಡೆ ಊಟ ಅರೇಂಜ್ ಮಾಡಿದರು. ಎಲ್ಲರೂ ಊಟ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತು ನಾನು ಸ್ವಲ್ಪ ಹೊರಗೆ ಬಂದೆ. ಇಲ್ಲೊಂದು ನನಗೆ ಮನೆ ಡಿಫ್ರೆಂಟಾಗಿ ಶೋ ಆಯಿತು. ಮನೆಯ ಮೇಲ್ಗಡೆ ಏನೋ ಕಟ್ಟಿದ್ದಾರೆ, ಸೋಲಾರ್ ಸಿಸ್ಟಮ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅದನ್ನು ನಾನು ನಿಮಗೆ ತೋರಿಸುವ ಅಂತ. ಅಷ್ಟಕ್ಕೆ ಎಲ್ಲ ಮದುವೆ ಮುಗ್ದೋಯ್ತು, ಅಂದರೆ ಮದುಮಗಳೆಲ್ಲ ಹೋದ್ಲು, ನಾನೇನು ವೀಡಿಯೋ ಮಾಡಲಿಲ್ಲ ಅದೆಲ್ಲ. ಮತ್ತು ನಾವು ಸಹ ಹೊರಡಲಿಕ್ಕೆ ರೆಡಿ ಆದ್ವಿ. ಟೇಕ್ ಕೇರ್, ಬಾಯ್ ಬಾಯ್.